ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿವಸ ಆಗಿತ್ತು ವ್ಲಾಗ್ಸ್ ಮಾಡಿ. ಇವತ್ತು ಪುಟ್ಟಾಣಿ ವ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ, ರ್ಯಾಂಡಮ್ ವ್ಲಾಗ್ಸು. ಪಾಪು ಆಟಾಡ್ತಾ ಇದ್ದ. ನೈಟು ಅಪ್ಪ ಅಮ್ಮ ಎಲ್ಲ ಬಂದರು, ಖುಷ್ಬುನು ಬಂದಳು ಜೊತೆಗೆ. ಹಾಗಾಗಿ ನೈಟ್ ಇನ್ನೇನು ಡಿನ್ನರ್ ಮಾಡೋದು ಮನೇಲಿ ಬೇಡ ಅಂದ್ಬಿಟ್ಟು ಹೊರಗಡೆನೇ ಹೋಗಿದ್ವಿ. ಸ್ವಲ್ಪ ಕೋಲ್ಡ್ ಆಗಿದ್ದು ನನಗೆ, ಏನು ಮಾಡೋಕ್ಕಾಗಲ್ಲ, ಇನ್ನೇನು ಮನೇಲಿ ಮಾಡೋದು ಅಂತ ಹೊರಗಡೆನೇ ಕರ್ಕೊಂಡು ಹೋದ್ರು. ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಅವ್ರು ಬರೋವರೆಗೂ ಪಾಪುಗೆ ಆಟ ಆಡಿಸ್ಕೊಂಡು ಎಲ್ಲ ಇದ್ದರು. ನಮ್ಮಪ್ಪ ಎಲ್ಲ ಚೆನ್ನಾಗಿ ಆಟಾಡ್ತಾಯಿದ್ದ. ಅವನಿಗೂ ಮನೇಲೇ ಇದ್ದು ಬೋರ್ ಆಗುತ್ತಲ್ಲ, ಸೊ ಹಾಗಾಗಿ ಅವನಿಗೂ ಒಂದು ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ, ಫ್ರೆಶ್ ಹೇರ್ಗೆ ಅಂತ ಅಂದ್ಬಿಟ್ಟು. ನೈಟಲ್ಲಿ ಅಷ್ಟು ಏನು ಟ್ರಾಫಿಕ್ ಆ ಥರ ಅಷ್ಟಿರಲ್ಲ. ನಿಯರ್ ಬೈ ಹೋಟೆಲ್ಗೆ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಅವನು ಎಂಜಾಯ್ ಮಾಡ್ತಿದ್ದ ಹೋಟೆಲಲ್ಲಿ. ಫಸ್ಟು ಸೂಪು ಮತ್ತು ಪಾಪಡ್ ತಂದು ಕೊಟ್ಟಿದ್ರು, ಅದು ನಾರ್ತ್ ಇಂಡಿಯನ್ ಥಾಲಿಲೇ ಇನ್ಕ್ಲೂಡೆಡು. ಸೊ ಹಾಗಾಗಿ ಸೂಪು ಅಷ್ಟೇನು ಚೆನ್ನಾಗಿರಲಿಲ್ಲ, ಹುಳಿ ಇತ್ತು ತುಂಬ. ಅದು ನೋಡಿದ್ರೆ ಅದು ಕ್ರೀಮೇ ಅನಿಸ್ತಾ ಇರಲಿಲ್ಲ, ಒಂಥರ ಬೇರೆ ಥರ ಇತ್ತು, ಕ್ರೀಮ್ ಒಂಥರ. ಸೂಪು ಚೆನ್ನಾಗಿರಲಿಲ್ಲ. ಬಟ್ ಥಾಲಿ ಓಕೆ, ನಾರ್ತ್ ಇಂಡಿಯನ್ ಥಾಲಿ ರಾಜ್ಮಾ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು, ಇದು ಎಲ್ಲರೂ ಥಾಲಿ ತೊಗೊಂಡಿದ್ದೀವಿ. ಸಿಂಪಲ್ ಥಾಲಿ, ನೈಟ್ ಜಾಸ್ತಿ ಏನು ಬೇಡ, ಸೌತ್ ಇಂಡಿಯನ್ ಏನು ಬೇಡ ಅಂದ್ಬಿಟ್ಟು. ಅಲ್ಲಿಂದ ಬಂದಮೇಲೆ ಇವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲಗಿಸ್ತಾ ಇದ್ವಿ. ತುಂಬಾ ಲೇಟಾಗಿ ಮಲಿಕೊಂತಾನೆ ಇತ್ತೀಚೆಗಂತೂ. ಅದಾದಮೇಲೆ ನೆಕ್ಸ್ಟ್ 2 ಡೇಸ್ ಆದಮೇಲೆ ರಾಘವರ ಅಮ್ಮ ಮತ್ತು ಅವ್ರ ಅಜ್ಜಿ ಎಲ್ಲರೂ ಬಂದಿದ್ದರು. ಅಮ್ಮನೂ ಇಲ್ಲೇ ಉಳ್ಕೊಂಡಿದ್ರು, ಅಪ್ಪ ಮಾತ್ರ ಹೋಗಿದ್ದರು ಶುಗರ್ ಟೆಸ್ಟ್ ಮಾಡಿಸೋಣ ಅಂತ. ಹಾಗೆ 1 ಡೇ ಉಳ್ಕೊಂಡು ನೆಕ್ಸ್ಟ್ ಡೇಗೆ ಹೊರಟೋದ್ರು. ಪಾಪುಗೆ ಸರಿ ತಿನ್ನಿಸ್ಬೇಕಾಗಿತ್ತು. ಅವ್ನು ಸರಿ ತಿನ್ನಿಸ್ಬೇಕಾದ್ರೆ ಆಟ ತುಂಬ ಮಾಡ್ತಾನೆ. ಅವ್ನ ಕೈಗೆ ಏನಾದರೂ ಒಂದು ಪ್ಲೇಟೋ ಇಲ್ಲ ಬಟ್ಲು ಆ ಥರದ್ದೆಲ್ಲ ಕೊಡಬೇಕು. ಅದಕ್ಕೋಸ್ಕರ ತಟ್ಟೆ ಅಥವಾ ಬಟ್ಲನ್ನು ಕೊಟ್ಬಿಡ್ತೀವಿ. ಆಮೇಲೆ ಅವನು ಅದರಲ್ಲಿ ಆಟ ಆಡ್ಕೊಂಡು ಹಾಗೆ ತಿಂತಿರ್ತಾನೆ. ಹಾಗೆ ನಮ್ಮ ಮುತ್ತಜ್ಜಿನೂ ಅಲ್ಲೇ ಇದ್ದರು ಪಾಪು ಜೊತೆ. ಹಾಗೆ ಖುಷ್ಬು ವರ್ಕ್ ಮಾಡ್ತಿದ್ದಾಳೆ. ಹಾಗೆ ನನ್ನ ಬಾಮೈದನ ಮಗಳು ಕೂಡ ಬಂದಿದ್ಲು, ನಮ್ಮ ಅತ್ತೆನೂ ಬಂದಿದ್ದರು. ಎಲ್ಲ ಫ್ರೀಯಾಗಿದ್ದರು. ಮಧ್ಯಾಹ್ನಕ್ಕೆ ಲಂಚ್ಗೆ ಹಾಗೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ದೆ, ಮೆಣಸಿನ್ಕಾಯಿ ಬಜ್ಜಿ. ತುಂಬಾ ಚೆನ್ನಾಗಿತ್ತು, ಕ್ಯಾಪ್ಸಿಕಮ್ದು, ದೊಣ್ಣೆ ಮೆಣಸಿನ್ಕಾಯ್ದು. ಎಲ್ಲ ಹಾಗೆ ಮಾತಾಡ್ಕೊಂಡು ಎಲ್ಲರೂ ಕೂತಿದ್ವಿ. ನಮ್ಮ ಪಾಪು ಎಲ್ಲ ಓಡಾಡಬೇಕು ಅಂತ ಅವನಿಗೆ ಆಸೆ ಜಾಸ್ತಿ. ಹಾಗಾಗಿ ಎಲ್ಲ ಎತ್ಕೊಂಡು ಓಡಾಡಿಸ್ತಾಯಿದ್ದು. ತುಂಬಾ ಚೆನ್ನಾಗಿ ಹೋಯಿತು ಇವತ್ತಿನ ಡೇ ಅಂತಲೇ ಹೇಳ್ಬೋದು.